ಅವ್ರದ್ದು ಕನ್ಸಿಡರೇಷನ್ಸ್ ಕಾಂಗ್ರೆಸ್ ಮತಗಳು ಜಾಸ್ತಿ ತಗೋಬಹುದು, ನಮ್ಮ ಹತ್ರನೂ ತಗೊಳ್ತಾರೆ, JDS ತಗೊಳ್ತಾರೆ, BJP ತಗೊಳ್ತಾರೆ, ಎಲ್ಲೆಲ್ಲಿ ಆ ಏರಿಯಾ ವೈಸು ಅವರು ತಗೊಳ್ತಾರೆ. ಬಟ್ ಅದೇನು ಅಂತ ಡ್ಯಾಮೇಜ್ ಆಗಲ್ಲ ಅನ್ಸುತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ವಾತಾವರಣ ಹೆಂಗಿದೆ? ಬಹಳ ಚೆನ್ನಾಗಿದೆ. ನಾನು ಹೇಳಿದೆಲ್ಲ ಮಾತಾಡುವಾಗ 100ಕ್ಕೆ 100 ನಾವು ಸರ್ಕಾರ ಮಾಡ್ತೀವಿ ಅನ್ನೋ ವಿಶ್ವಾಸ ಇದೆ. ನಾವು ಎಲ್ಲ ಸರ್ವೆಗಳು ಕೂಡ ನಮಗೆ ಮುಂದಕ್ಕೆ ಇಟ್ಟಿದ್ದಾರೆ. ನಾವೇ ಮುಂದೆ ಇದ್ದೀವಿ, ಪ್ರತಿ ಸರ್ವೆಯಲ್ಲಿ ನಾವೇ ಮುಂದೆ ಇದ್ದೀವಿ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗೆ ಒಲವಿದೆ ಅಂಥೇಳಿ. ಅದರಿಂದ ಎಲ್ಲಿಯೂ ನಾವು ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ, ಬೇರೆ ಬೇರೆ ನಮ್ಮ ಮುಖಂಡರುಗಳು ಭಾಗವಹಿಸಿದ್ದಾರೆ. ನೀವು ಅಲ್ಲೆಲ್ಲ ಹೋದಾಗ ಜನರ ರಿಯಾಕ್ಷನ್ ಗೊತ್ತಾಗುತ್ತೆ. ನಮಗಿರೋಂಥ ಪೊಲಿಟಿಕಲ್ ಅನುಭವ ಏನಪ್ಪ ಅಂದ್ರೆ ಎಷ್ಟು ಜನ ನಿಮ್ಮ ಹತ್ರ ಬರ್ತಾರೆ, ಆಗಲೇ ನಿಮಗೆ ಗೊತ್ತಾಗ್ತದೆ ಹೌದು ಇವರು ನಮ್ಮನ್ನು ಅಪೇಕ್ಷೆ ಪಡ್ತಾರೆ. ಹಾಗಾಗಿ ನಮಗೆ ವಿಶ್ವಾಸ ಇದೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತೀವಿ, ನಾವು ಸಂಪೂರ್ಣವಾಗಿ ಬರ್ತೀವಿ. 113 ಸೀಟ್ ಬೇಕು, ಅದಲ್ಲ ಅದನ್ನು ಮೀರಿ ನಾವು ಸರ್ಕಾರ ಮಾಡ್ತೀವಿ. ಸರ್, ಈ ಸರಿ ಕಾಂಗ್ರೆಸ್ ಸಂಪೂರ್ಣ ಅಧಿಕಾರಕ್ಕೆ ಬಂದ್ರೆ ದಲಿತ ಮುಖ್ಯಮಂತ್ರಿಯನ್ನ ಕಾಣಬಹುದಾ? ನಮ್ಮಲ್ಲಿ ಆ ಪ್ರಶ್ನೆ ಇಲ್ಲ. ನಮಗೆ ಜಾತಿ ಆಧಾರದ ಮೇಲೆ ಮುಖ್ಯಮಂತ್ರಿ ಮಾಡಲ್ಲ. ನಮ್ಮಲ್ಲಿ ಆ ಸಂದರ್ಭಕ್ಕೆ ಯಾರು ಸಮರ್ಥರಿದ್ದಾರೆ, ಯಾರು ಪಕ್ಷದ ಧ್ಯೇಯೋದ್ದೇಶಗಳನ್ನ ನಡೆಸ್ತಕ್ಕಂಥ ಸಾಮರ್ಥ್ಯ ಇದೆ ನಮ್ಮ ಪಕ್ಷದಲ್ಲಿ ಅನ್ನೋದನ್ನು ನೋಡಿ ಆರಿಸ್ತಾರೆ. ದಲಿತರು ಈ ಜಾತಿಯವರು ಆ ಜಾತಿಯವರು ಅಂತ ಮಾಡೋದಿಲ್ಲ. ಕಾಂಗ್ರೆಸ್ನಲ್ಲಿ ಆ ಥರ ಇಲ್ವೇ ಇಲ್ಲ ವ್ಯವಸ್ಥೆ. ಆಕ್ಸಿಡೆಂಟಲಿ ಯಾರಾದರೂ ಆ ಸಮುದಾಯಕ್ಕೆ ಸೇರಿರೋರಾದ್ರೆ ಆಗ್ಬೇಕು. ನಿಮ್ಗೆ ಆಸೆ ಇದೆ? ರಾಜಕೀಯ ಯಾಕೆ ಮಾಡ್ತಾ ಇದ್ದೀನಿ ಹೇಳಿ, ರಾಜಕೀಯ ಯಾಕೆ ಮಾಡ್ತಾ ಇದ್ದೀನಿ? ಈಗ ಲಾಸ್ಟ್ JDS 123 ಸೀಟ್ ಅಧಿಕಾರಕ್ಕೆ ಬರಬೇಕು ಅಂತ ತಾನೇ ನಾವೆಲ್ಲ. ಅಧಿಕಾರಕ್ಕೆ ಸರಿ ಸರ್, ನಿಮ್ಗೂ ಆಸೆ ಇದೆ ಅಂತ ಕೇಳಿ. ಅಲ್ಲ, ಅಧಿಕಾರಕ್ಕೆ ಬಂದ್ರೆ ಆಯ್ತಲ್ಲ, ಅಂದ್ರೆ ನಿಮ್ಗೂ ಆಸೆ ಇದೆ, ಎಲ್ಲರಿಗೂ ಆಸೆ ಇರುತ್ತೆ. ಸರ್, ಈಗ ಲಾಸ್ಟ್ ಟೈಮ್ ಅಲ್ಲಿ ದಲಿತ ಜನಕ್ಕೆ ಆಸೆ ಇದೆ ನಮ್ಮ ಪಕ್ಷದಲ್ಲಿ. ಇದ್ರಲ್ಲಿ ನಾನು ಹೇಳ್ಬೋದು ಸರ್, ಈಗ ಲಾಸ್ಟ್ ಟೈಮ್ ಅಲ್ಲಿ ದಲಿತ ಮುಖ್ಯಮಂತ್ರಿ ಕೂಗು ಜಾಸ್ತಿ ಬಂದಿತ್ತು, ನಿಮಗೆ 10ಕ್ಕೆ ಬಂದು ವಾಪಸ್ ಹೋಯ್ತು. ಹಾಗಾಗಿ ಈ ಬಾರಿ ಏನಾದ್ರು ನಿಮ್ಮನ್ನ ನಾವು ನೋಡಬಹುದಾ ಮುಖ್ಯಮಂತ್ರಿ ಆಗಿ? ಆ ಥರ ಏನು ಬಂದಿತ್ತು ಹೋಗಿತ್ತು ಅವೆಲ್ಲ ನಮ್ಗೆ ಗೊತ್ತಿಲ್ಲ. ನನಗ ಅದೆಲ್ಲ ಮಾಹಿತಿ ಇಲ್ಲ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಅಧಿಕಾರಿಗಳು ಅವೆಲ್ಲ ನಮ್ಗೆ ಗೊತ್ತಿಲ್ಲ. ನನಗ ಅದೆಲ್ಲ ಮಾಹಿತಿ ಇಲ್ಲ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಅಧಿಕಾರಕ್ಕೆ ಬಂದಾದ್ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಾವು ಯಾರು ತೀರ್ಮಾನ ಮಾಡೋದಿಲ್ಲ. ಅವ್ರು ಯಾರನ್ನ ಮಾಡ್ತಾರೋ ಅವ್ರನ್ನ ನಾವು ವಿಶ್ವಾಸ ಇಟ್ಟು ಒಪ್ಕೊಳ್ತೀವಿ. ನಮ್ಮ ತುಮಕೂರು ಜಿಲ್ಲೆನೇ ಬರೀ ನಾವು ಮಿನಿಸ್ಟರ್ ಕಾಣೋದೇ ಆಯ್ತು, CM ಕಾಣಲಿಲ್ಲ. ಜಿಲ್ಲೆ ಜನದಾಸೆ, ನಮ್ಮ ಜಿಲ್ಲೆನಲ್ಲಿ ಒಬ್ಬ CM ನಾವೆಲ್ಲ ಯಾಕೋ ನೀವು ಮುನ್ನುಗ್ತಿಲ್ಲ ಅಂತ ಜನ ಹೇಳ್ತಾರೆ. ನಾವು ಮೊದಲು ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು, ನಮ್ಮ ಪರ್ಪಸ್ ಅದೇ. ಆಮೇಲೆ ನಾವು ಅವ್ರಿಗೆ ಬಿಟ್ಬಿಡ್ತೀವಿ. ಒಟ್ಟಾರೆ ಚುನಾವಣೆ ಯಾರಿಗೆ ತೀರ್ಮಾನ ಮಾಡ್ತಾರೋ ಅವ್ರನ್ನ ಒಪ್ಕೊಳ್ತೀವಿ. ಚುನಾವಣೆ ಮುಗಿಯೋವರೆಗೂ ಇದ್ರ ಬಗ್ಗೆ ಎಲ್ಲೋ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀರಾ? ಹಾಗೇನಿಲ್ಲ, ಬೇಕಾದ್ರೆ ಮಾತಾಡಿದ್ವಿ. ನಮಗೆ ಖಂಡಿತವಾಗಿ ನಾನು ಪಕ್ಷದಲ್ಲಿ ತೀರ್ಮಾನ ಹೈಕಮಾಂಡ್ ಮಾಡೋದಷ್ಟೇ, ಬೇರೆ ಮಾತೇ ಸರ್. ನಾನೊಬ್ಬನೇ ಇಲ್ಲಿ ಕೂತ್ಕೊಂಡು ಹನುಮಂತಪುರದಲ್ಲಿ ತೀರ್ಮಾನ ಮಾಡಕ್ಕಾಗ್ತಾ? ಆಸೆ ಇದೆ ಅಂತ ಹೇಳಿ ಸರ್. ಅಲ್ಲೆಲ್ಲ ಆಸೆ ಎಲ್ಲರಿಗೂ ಇರುತ್ತೆ, ಆಸೆ ಎಲ್ಲರಿಗೂ ಇರ್ತದೆ. ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ಗಿವನ್ ಅನ್ ಆಪರ್ಚುನಿಟಿ ಐ ವಿಲ್ ಆಲ್ಸೋ ಬಿ ಎ ಪಾರ್ಟ್ ಆಫ್ ಇಟ್ ಅಂತ ಹೇಳಿ. ಬೇಕಾದ್ರೆ ಸರಿ, ಒಂದ್ ಸ್ವಲ್ಪ ನಗರಿ ಸರ್, ನಕ್ಕೊಂಡು ಹೇಳ್ಬಿಡಿ ಸರ್. ಸರ್, ಈಗ JDS ಪಕ್ಷದವರು 123 ಸೀಟ್ ಗೆಲ್ತೀವಿ ಅಂತ ಹೇಳ್ತಾರಲ್ಲ ಸರ್. JDS ಪಕ್ಷದವರು 123, JDS ನವರು 123 ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅವರದ್ದು ಒಂದು ಪಕ್ಷ ರೀಜನಲ್ ಪಾರ್ಟಿ, ಅವ್ರಿಗೆ ಆದಂತ ಕ್ಯಾಲ್ಕುಲೇಷನ್ಸು ಮತ್ತೆ ಅವ್ರಿಗೆ ಆದಂತ ಬದ್ಧತೆಗಳು ಅವೆಲ್ಲ ಇರಬಹುದು. ಇಲ್ಲ ಅಂತ ನಾನು ಅವ್ರನ್ನ ಟೀಕೆ ಮಾಡಕ್ ಹೋಗಿ. ಮೊದಲು 224 ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನು ಹಾಕಿದ್ರೆ ಅವರು ಅದರಲ್ಲಿ ಅದೇ ಒಂದು ಸಾಧನೆ. 224ಗೆ ಕ್ಯಾಂಡಿಡೇಟ್ ಹಾಕ್ಬೇಕಲ್ಲ. ನಾವು 120 ಬರಬೇಕಾದ್ರೆ ನಾವು 224ಕ್ಕೂ ಕ್ಯಾಂಡಿಡೇಟ್ ಹಾಕ್ಬೇಕಲ್ಲ.
ನಾವೀಗ ಆಗ್ತಿದ್ವಿ ಕಾಂಗ್ರೆಸ್ನವ್ರು 224ಕ್ಕೂ ಆಗ್ತೀವಿ. ಹೋಪಿಂಗ್ ವಿ ವಿಲ್ ಗೆಟ್ 120 ಆರ್ 130 ಅಂತ ನಾವು ಹಾಕ್ತೀವಿ. ಅವರು ಅದನ್ನ ಮಾಡ್ಲಿ. ಮೊದಲು ಜನತಾ ದಳದವರು 124 ಸೀಟ್ ಬರ್ಬೇಕಂದ್ರೆ 224 ಕ್ಯಾಂಡಿಡೇಟ್ ಹಾಕ್ಲಿ ಅಂತ ನನ್ನ ರಿಕ್ವೆಸ್ಟ್ ಅವ್ರಿಗೆ. ಸರ್, ಜಿಲ್ಲೆನಲ್ಲಿ ಕಾಂಗ್ರೆಸ್ನಲ್ಲಿ ಏನು ಟಿಕೆಟ್ಗಾಗಿ ಗೊಂದಲಗಳಿವೆ? ಅಲ್ಲ, ಏನಿದೆ, ಅರ್ಜಿ ಹಾಕಿದ್ದಾರೆ. ನಮ್ಮ ಸ್ಕ್ರೀನಿಂಗ್ ಕಮಿಟಿ ಇದೆ. ಆಮೇಲೆ ನಮ್ಮ PEC ಪ್ರದೇಶ ಎಲೆಕ್ಷನ್ ಕಮಿಟಿ ಆಲ್ರೆಡಿ ಸ್ಕ್ರೀನ್ ಮಾಡಿಬಿಟ್ಟಿದ್ದಾರೆ. ಅದನ್ನ ಇವಾಗ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಇಡ್ತಾರೆ, ತೀರ್ಮಾನ ಆಗುತ್ತೆ. ಗೊಂದಲ ಯಾಕೆ?